ಹೇಳಿ ಸರ್, ಭೇಟಿ ಮಾಡಿದ್ರಿ. ಆ ಬಣ ಈ ಬಣ ತಟಸ್ಥ ಬಣ ಈ ಥರ ಎಲ್ಲ ಬರ್ತಾ ಇದೆ. ನೀವು ಯಾವ ಬಣ ಅಥವಾ ನೀವೇನಾದರೂ ಏನು ಅಭಿಪ್ರಾಯ ವ್ಯಕ್ತ ಮಾಡಿ? ಸರ್, ನಾನು ಈಗ ತಾನೇ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿಂಗ್ ಸಾಹೇಬ್ರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕಾರಣದ ಬೆಳವಣಿಗೆ ಬಗ್ಗೆ ವಸ್ತುಸ್ಥಿತಿಯನ್ನು ಅವರು ಮುಂದೆ ಇದ್ದಾರೆ. ನಾನು ಯಾವ ಬಣವೂ ಅಲ್ಲ, ನಾನು ವಸ್ತುಸ್ಥಿತಿಯನ್ನು ನೇರವಾಗಿ ಹೇಳ್ಕೊಂಡು ಬಂದಿದ್ದೆ. ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಮತ್ತು ಅದರ MLC. ಅದು ಬಿಟ್ಟು ಯಾರ ಪರವಾಗಿಯೂ ನಾನು ಯಾರ ವಿರೋಧವೂ ಇಲ್ಲ. ಹಾಗಾಗಿ ಅವ್ರ ಜೊತೆಗೆ ಬಹಳ ಮುಕ್ತವಾಗಿ ನಾನು ಚರ್ಚೆ ಮಾಡಿದ್ದೀನಿ. ಅವರು ಕೂಡ ನಾನು ಹೇಳಿದಂಥ ಮಾತುಗಳನ್ನ ಭಾಳ ಗಂಭೀರವಾಗಿ ಆಲಿಸಿದ್ದಾರೆ. ಮುಂದೆ ಏನೇನು ಆಗ್ಬೋದು ಅಂತಕ್ಕಂಥದ್ದನ್ನು ನೋಡೋಣ ಅಂತ ಹೇಳಿ. ಮತ್ತು ಭಾಳ ಪ್ರಮುಖವಾಗಿ ಇವತ್ತಿನ ದಿವಸ ನಾವೆಲ್ಲ ಇದ್ದಂಥ ಪಾರ್ಟಿಯಲ್ಲಿ ಹಿಂದೆ, ಬಿಕಾಸ್ ನಾನು JDS ಅಧ್ಯಕ್ಷನಾಗಿಯೂ ಕೆಲಸ ಮಾಡಿರುವಂಥ, ನನ್ನ ಶಾಸಕ ಸ್ಥಾನಕ್ಕೆ JDS ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂಥ ಕಾರಣವೂ ಕೂಡ ನಮ್ಮ ಶಾಸಕಾಂಗ ಪಕ್ಷದ ನಾಯಕರ ವಿರುದ್ಧ ಒಂದು ದಂಗೆ ಇದೆ. ಹಾಗಾಗಿ ನಾವೆಲ್ಲ ಅಲ್ಲಿಂದ ನಾವು ಹಲವಾರು ವಿಚಾರಗಳನ್ನ ವಿರೋಧ ಮಾಡಿ ಬಂದಂಥ, ಬಟ್ ಇಲ್ಲೂ ಅದನ್ನೇ ಕಾಣ್ತಾ ಇದ್ದೀವಿ. ಇಲ್ಲಿಯೂ ಕೂಡ ಕುಟುಂಬ ರಾಜಕಾರಣ, ದೆನ್ ರಾಕ್ಷಸ ರಾಜಕಾರಣ ಇಲ್ಲೂ ಕಾಣ್ತಾ. ಸೊ ಆದ್ದರಿಂದ ನಮ್ಮ ವಿಚಾರ ಏನಾದರೂ ಹಾಕ್ಕೊಳ್ಳಿ. ಯಾಕೆಂದರೆ ಇವತ್ತು ರಾಜ್ಯದ ಜನ ಸರ್ಕಾರದ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಏನು ರಾಜ್ಯದಲ್ಲಿ ಎಲ್ರಿಗೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ, ಹಲವಾರು ಬಾರಿ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಮಾಡಿದಂಥ ಕೆಲಸಗಳು ಭಾರತೀಯ ಜನತಾ ಪಾರ್ಟಿಯನ್ನು ಇಲ್ಲಿ ಕೆಳಮಟ್ಟದಿಂದ ಕಟ್ಟಂಥದಕ್ಕೆ ಎಲ್ಲರಿಗೂ ಕೂಡ ಗೌರವ ಇದೆ. ಆದರೆ ಇವತ್ತಿನ ದಿವಸ ಇಲ್ಲಿ ಪ್ರಶ್ನೆ ಯಡಿಯೂರಪ್ಪನವರಲ್ಲ. ಪ್ರಶ್ನೆ ಇವತ್ತಿನ ದಿವಸ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಜನರು ಅದ್ರ ಬಗ್ಗೆ ಏನು ಮಾತಾಡ್ಕೋತಾ ಇದೆ, ಅದ್ರ ಬಗ್ಗೆ ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದನ್ನು ನಾನು ಅವ್ರಿಗೆ ಅಮೂಲಾಗ್ರವಾಗಿ ವಿವರಿಸ್ಬಂದಿದ್ದೆ. ಮತ್ತು ನಾನು ಯಾವುದೋ ಅಧಿಕಾರದ ಅಪೇಕ್ಷೆಗಾಗಿ ನಾನು ಯಾರನ್ನ ಬಗ್ಗೆ ಮಾತಾಡೋದಾಗಲಿ ಇಲ್ಲ. ಯಾಕೆ ನಾನು 4-5 ಬಾರಿ ಶಾಸಕನಾಗಿ, MP ಆಗಿ, ಸಚಿವನಾಗಿ, ಈಗ MLC ಆಗಿ ಕೆಲಸ ಮಾಡ್ತೀನಿ. ಹಲವಾರು ಹುದ್ದೆಗಳನ್ನು, ಜವಾಬ್ದಾರಿನ ನಿರ್ವಹಿಸುತ್ತೇನೆ. ಅದರಿಂದ ಯಾರ ಮೇಲೂ ಏನು ಹೇಳಬೇಕಾಗಿಲ್ಲ, ವಸ್ತುಸ್ಥಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ಬಟ್ ಬೇರೆ ನಮ್ಮ ಪಾರ್ಟಿಯಲ್ಲಿ ವಿಶ್ವನಾಥ್ ಅವರು ಮಂತ್ರಿಗಿರಿ ಸಿಕ್ಕಲಿಲ್ಲ ಅಂಥೇಳಿ ಗ್ರಂಬ್ಲಿಂಗ್ ಇಲ್ಲ. ನೋ, ಇಟ್ಸ್ ನಾಟ್ ಗ್ರಂಬ್ಲಿಂಗ್ ಎಗೇನ್ಸ್ಟ್ ಎನಿ ಬಾಡಿ. ವಾಟ್ ಇಸ್ ದ ಆಕ್ಚುಯಲ್ಸ್ ಆ್ಯಂಡ್ ಫ್ಯಾಕ್ಚುಯಲ್ಸ್ ಆಫ್ ದ ಕರ್ನಾಟಕ BJP political situation and its government situation and the party situation. I have explained in depth to the General Secretary Central. ಸೊ ಹಾಗಾಗಿ ಅದು ಹೇಳ್ತಾ ಕೊನೆಗೂ ಹೇಳಿದ್ದೀನಿ. ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಇದೆ. ಬಟ್ ಇವತ್ತು ರಾಜ್ಯ ಮುಖ್ಯ, ರಾಜ್ಯದ ಆಡಳಿತ ಮುಖ್ಯ ಮತ್ತು ಪಕ್ಷದ ಮುಂದುವರಿಕೆಯೂ ಬಹಳ ಪ್ರಮುಖ. ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರಲ್ಲಿ ಮೊದಲಿದ್ದಂಥ ಶಕ್ತಿ, ದ ಸ್ಪಿರಿಟ್ ಮತ್ತು ಅವರ ಆರೋಗ್ಯ, ಎಲ್ಲರನ್ನೂ ಆ ವೇಗದಲ್ಲಿ ತಗೊಂಡು ಹೋಗುವಂತಕ್ಕಂಥ ಇವತ್ತು ಇದು ಅವರಲ್ಲಿ ಇಲ್ಲ. ಇವತ್ತು ಆ ಶಕ್ತಿ ಇಲ್ಲ. ಹಾಗಾಗಿ ನಾನು ಹಿಂದೆನೂ ಕೂಡ ಹೇಳಿದ್ದೆ,
ಕರ್ನಾಟಕ ರಾಜ್ಯದ ವಿಧಾನಸಭೆ ಶಕ್ತಿ ಕೇಂದ್ರದ ಶಕ್ತಿಪೀಠದ ಮೇಲೆ ಕುಳಿತಿರ್ತಕ್ಕಂಥವರು ಮಬ್ಬಾಗ್ತಾ ಇದೆ, ಪ್ರಭಾವಳಿ ಹೋಗ್ತಾ ಇದೆ ಅಂತಕ್ಕಂಥ ಅದನ್ನು ಇಲ್ಲಿಯೂ ಕೂಡ ಹೇಳಿದ್ದೀನಿ. ಹಾಗಾಗಿ ಯಡಿಯೂರಪ್ಪನವರು ರಾಜ್ಯದ ಹಿತದೃಷ್ಟಿಯಿಂದ ಅವರು ಕೂಡ ಹೇಳಿದ್ದಾರೆ, ಹೈಕಮಾಂಡ್ ಎಸ್ ಅಂದರೆ ನಾನು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ. ಮತ್ತು ನನ್ನಂಥ ಹಲವಾರು ಜನ ಹಿರಿಯರು ಮುಖಂಡರಿದ್ದಾರೆ ಈ ರಾಜ್ಯ ನಡೆಸೋಕೆ ಅಂತ ಮಾತನ್ನು ಕೂಡ ಅವರು ಹಿಂದೆ ಹೇಳಿದ್ದಾರೆ. ಸೊ ಆ ಪ್ರಕಾರವಾಗಿ ಯಡಿಯೂರಪ್ಪನವರು ಮಾರ್ಗದರ್ಶಕರಾಗಿರಲಿ, ಅವರ ಸ್ಥಾನಕ್ಕೆ ಮತ್ತೊಬ್ಬರನ್ನೇ ವೀರಶೈವರನ್ನು, ಅದರಲ್ಲೂ ಪಂಚಮಸಾಲಿ ವೀರಶೈವರನ್ನು ತಾವು ಮುಖ್ಯಮಂತ್ರಿಗಳಾಗಿ ಮುಂದುವರಿಸುವಂಥದ್ದಕ್ಕೆ ಅವ್ರ ಜೊತೆಗೆ ಒಂದು ಸರಿಯಾದಂಥ ಟೀಮ್ ಆಫ್ ಮಿನಿಸ್ಟರ್ಸ್ನ ಕೊಟ್ಟು ಪಕ್ಷ ಮತ್ತು ಸರ್ಕಾರ ಎಲ್ಲರನ್ನೂ ಕೂಡ ಬ್ರಿಡ್ಜ್ ಮಾಡ್ತಕ್ಕಂಥ ಕಾರ್ಯಕರ್ತರು, ಸಾರ್ವಜನಿಕರು, ರಾಜ್ಯ ಸಮನ್ವಯ ಮಾಡ್ತಕ್ಕಂಥದ್ದನ್ನು ಎಲ್ಲರೂ ಸೇರಿ ಮಾಡ್ತಾ ಹೋದರೆ ಮುಂದೆ BJPಗೆ ಭವಿಷ್ಯ ಇದೆ ಅಂತಕ್ಕಂಥ ಮಾತನ್ನು ಅವ್ರ ಮುಂದೆ ನಾನು ಪ್ರತಿಪಾದನೆ ಮಾಡಿದ್ದೆ. ಸರ್, ಬದಲಾವಣೆ ಬಗ್ಗೆ ನೇರವಾಗಿ ಏನಾದರೂ ಪ್ರಸ್ತಾಪ ಮಾಡಿದ್ರೆ ಬದಲಾವಣೆ ಆಗಲೇಬೇಕು, ಯಾಕಂದ್ರೆ ನೀವು ಎಲ್ಲವನ್ನು ಕೂಡ ನೇರವಾಗಿ ಮಾತನಾಡೋದು. ಈಗ ಏನು ಹೇಳಿದ್ದೀವಿ ಅದನ್ನ ಪ್ರಮುಖವಾಗಿ ಹೈಲೈಟ್ಸ್ 6 ರೀಸನ್ ಏನು ಕೊಡ್ತೀರಾ ಸರ್? ಅಂದರೆ ರಾಜ್ಯದಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ಆಗ್ತದೆ, ನಾಯಕತ್ವ ಬದಲಾವಣೆ ಅದಕ್ಕೆ ಪ್ರಮುಖವಾಗಿ ಒಂದು 6 ಅಂಶಗಳಿವೆ. ಪ್ರಮುಖವಾಗಿ ನಮಗೆ ಆಡಳಿತದಲ್ಲಿ ಹಸ್ತಕ್ಷೇಪ ಅತಿಯಾಗಿ ಆಗ್ತದೆ. ಬನ್ನಿ ಸರ್, ಹೋಗ್ಬರಿ ಅವ್ರ ಪಾಡ್ಗೆ ಅವ್ರು ಹೋಗ್ಲಿ, ಅವ್ರ ಪಾಡ್ಗೆ ಅವರು ಪ್ರಮುಖವಾಗಿ ಏನೆಲ್ಲ ಅಂಶಗಳಿವೆ ಸರ್ ಹೇಳಿದ್ನಲ್ಲ ಇಷ್ಟೊತ್ತು. ಸರ್ ಈಗ ಇಷ್ಟೊತ್ತು ನಿಮ್ಗೆ ಹೇಳಿದ್ದೀನಿ, ಇಷ್ಟೊತ್ತು ಏನು ಹೇಳಿದ್ದು ನಿಮ್ಗೆ, ಆಡಳಿತದಲ್ಲಿ ಕುಟುಂಬದ ಹಸ್ತಕ್ಷೇಪ ಮತ್ತು ಭ್ರಷ್ಟಾಚಾರ ಅತಿಯಾಗಿ ಆಗ್ತಾ ಇದೆ. ಎಲ್ಲ ಇಲಾಖೆ ಮಂತ್ರಿಗಳು ಕೂಡ ಯಾರು ಸಮಾಧಾನ ಇಲ್ಲ. ಸಾರ್ವಜನಿಕ ಅಭಿಪ್ರಾಯ ಸರ್ಕಾರದ ಬಗ್ಗೆ ಹೋಗ್ತಾ ಇದೆ, ಪಕ್ಷದ ಬಗ್ಗೆನೂ ಹೋಗ್ತಾ ಇದೆ. ಮೋದಿಯವರ ವಿಚಾರ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ. ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ನಾಯಕತ್ವ ಸರ್ಕಾರ ಮೋದಿಯವ್ರನ್ನ ಸಂಪೂರ್ಣವಾಗಿ ಮರೆತಿದೆ, ಸಂಪೂರ್ಣವಾಗಿ ಮರೆತಿದೆ. ಮೋದಿಯವರ ಸರ್ಕಾರದ ಕಾರ್ಯಕ್ರಮಗಳಲ್ಲೆಲ್ಲೂ ಯಾರೂ ಮಾತನಾಡ್ತಾ ಇಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾನೂ ಕೂಡ ಇಲ್ಲ. ಹಾಗಾಗಿ ಇಲ್ಲೆಲ್ಲೋ ಒಂದು ಕಡೆ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಬಿಂಬಿತ ಆಗ್ತಾ ಇದೆ. ಹಾಗಾಗಿ ಯಡಿಯೂರಪ್ಪನವ್ರ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಆದರೆ ಒಬ್ಬರು ಇವತ್ತು ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯದ ನಾಯಕತ್ವವನ್ನು ಎಳೆಯುವಷ್ಟು ಶಕ್ತಿ ಅವರಲ್ಲಿ, ಆರೋಗ್ಯ ಅವರಲ್ಲಿ ಕುಂದಿದೆ. ಹಾಗಾಗಿ ಅವರ ಮಾರ್ಗದರ್ಶನದೊಡನೆ ಮತ್ತೊಬ್ಬರನ್ನ ನಾಯಕರಾಗಿ ಇಲ್ಲಿ ಬಿಂಬಿಸಬೇಕು. ಬರ್ತಕ್ಕಂಥ ನಾಯಕರು ಯಡಿಯೂರಪ್ಪನವರು ಮತ್ತೆಲ್ಲರ ಮಾರ್ಗದರ್ಶನದಲ್ಲಿ ಕಾರ್ಯಕರ್ತರನ್ನು ಎಲ್ಲರನ್ನೂ ಕೂಡ ಸಮನ್ವಯ ಮಾಡಿಕೊಂಡು ಹೋಗುವಂಥದ್ದಾದರೆ ಮುಂದೆ ಒಳ್ಳೆಯದಾಗುತ್ತೆ, ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ, ಪಕ್ಷಕ್ಕೂ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಅದು ಬೇರೆ ವಿಚಾರ, ನನಗೆ ಸಂಬಂಧ ಇದೆ. ಆಮೇಲೆ ಸ್ವಾಮಿಗಳು, ನಾನು ದಯವಿಟ್ಟು ಕೈ ಮುಗಿದು ಸ್ವಾಮಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮಠಾಧಿಪತಿಗಳಲ್ಲಿ ಯಾವ ದೊಡ್ಡ ದೊಡ್ಡ ಮಠಾಧಿಪತಿಗಳು ಬಂದಿಲ್ಲ ಇಲ್ಲಿ, ಯಾರೇ ಇರಲಿ. ಇದು ಬಸವಣ್ಣವನ ತತ್ವವನ್ನು ಮೀರಿ ಹೋಗಬಾರ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಎಲ್ಲ ಜನಾಂಗದ ಶಾಸಕರು ಅವ್ರಿಗೆ ಕೆಲಸ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. BJP ಎಲ್ಲ ಜಾತಿಯವರು, ಧರ್ಮದವರು ಓಟ್ ಹಾಕಿದ್ದಾರೆ. ಬಟ್ ಈಗ ನೀವು ಲಿಂಗಾಯಟ್ಸನ್ನು ತೆಗೆದುಬಿಟ್ರೆ ಏನೋ ಆಗುನೋ. ನಾವು ಅದಕ್ಕೆ ಹೇಳಿದ್ರೆ ಲಿಂಗಾಯಟ್ಸ್ ಆಯಿತು, ಇನ್ನೊಬ್ಬರು ಲಿಂಗಾಯತರನ್ನೇ ಮಾಡಿ ಮುಖ್ಯಮಂತ್ರಿನ.
ಅದರಲ್ಲಿ ಪಂಚಮಸಾಲಿಗಳಲ್ಲೇ ಮಾಡಿ ಸ್ವಾತಂತ್ರ್ಯಾನಂತರದ ಇಲ್ಲಿ ತನಕ 8 ಜನ ವೀರಶೈವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಅವಳಿ ಪಂಚಮಸಾಲಿಗಳಿಗೊಂದು ಅವಕಾಶ ಕೊಟ್ಟು ಎಲ್ಲರನ್ನ ಜೊತೆಲಿ ತಗೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಅಷ್ಟೇ. ಸರ್ ಅರುಣ್ ಸಿಂಗ್ ಅವರು ನಿಮ್ಮೆಲ್ಲ ಮಾತುಗಳನ್ನ ನೀಟಾಗಿ ಆರಿಸಿಕೊಂಡ್ರೆ ಸರ್ ಬಹಳ ಸುಮಾರು ಒಂದು 20 ನಿಮಿಷ ಮಾತಾಡಿ, 20 ನಿಮಿಷ ಬರ್ಕೊಂಡ್ರೆ ಎಲ್ಲ ಬರ್ಕೊಂಡು ಎಲ್ಲ ನೋಟ್ ಮಾಡಿ ನೋಟ್ ಮಾಡಿ ಸರ್ 1 to 1 ಇದ್ರೆ ಬೇರೆ ಯಾರು 1 to 1 1 to 1 ಇದ್ರೆ ಯಾರು ಇರಲಿಲ್ಲ ಸರ್ ಅವರ ಪ್ರತಿಕ್ರಿಯೆ ನೀವೆಲ್ಲ ಹೇಳಿದ್ಮೇಲೆ ಸರ್ ಅವರ ಪ್ರತಿಕ್ರಿಯೆ ಏನಿದೆ ಸರ್? ಅವರ ಪ್ರತಿಕ್ರಿಯೆ ಪಾಸಿಟಿವ್ ಆಗಿದೆ. ಏನಂತ ಹೇಳಿದೆ ಸರ್ ರಿಯಾಕ್ಷನ್? ಅರೆ ಪಾಸಿಟಿವ್ ಆಗಿದೆ ಅಂತ ಏನು ರಿಯಾಕ್ಷನ್? ಪಾಸಿಟಿವ್ ಆಗಿದ್ದಾರೆ ಸರ್ ಮುಕ್ತ ಮನಸ್ಸಿಂದ ಎಸ್ ಪಾಸಿಟಿವ್ ಆಗಿದೆ. ಈಗ ವೀರಶೈವರನ್ನೇ ಮಾಡಿ ಅಂತ ಹೇಳಿದ್ರೆ ಈಗ ನಿಮ್ಮ ಪ್ರಕಾರ ಯಾರಿದ್ದಾರೆ ಸರ್? ಪಂಚಮಸಾಲಿಯಲ್ಲಿ ಯಾರು ಆ ಸಂದರ್ಭ ಬಂದಾಗ ಈಗಾಗಲೇ ಹಿರಿಯರ್ ಆಗಿ ಸರ್ ನೀವು ಹಿರಿಯರ್ ಆಗಿ ಕೆಲವೊಂದು ಹೆಸರುಗಳನ್ನ ಶಿಫಾರಸು ನಾನಿವಾಗ ನೋಡಿ ಪಂಚಮಸಾಲಿಗಳಲ್ಲಿ ನಿರಾಣಿಯವರಿದ್ದಾರೆ, ಯತ್ನಾಳಿದ್ದಾರೆ, ನಮ್ಮ ಇನ್ನೊಬ್ರು ಯಾರಪ್ಪ ಬೆಲ್ಲದ್, ನಿಮ್ಗೆ ಯಂಗ್ಸ್ಟರ್ ಬೇಕಂದ್ರೆ ಬೆಲ್ಲದಿದ್ದಾರೆ. ಮಿಡ್ಲಲ್ಲಿ ನಮ್ಮ ಯಾರು ಯತ್ನಾಳಿದ್ದಾರೆ. ಬಟ್ ಕಾಮನ್ ಸೆನ್ಸ್ ಇರ್ತಕ್ಕಂಥ ಮ್ಯಾನೇಜ್ ಮಾಡೋ ಶಕ್ತಿ ಇರ್ತಕ್ಕಂಥ ಒಬ್ಬರು ಇವರಿದ್ದಾರೆ ನಿರಾಣಿ. ಹಾಗೆ 3 ಜನ ಇದ್ದಾರೆ. ನೀವು ಪಂಚಮಸಾಲಿ ಯಾರಾದರೂ ಮಾಡಿ. ಥ್ಯಾಂಕ್ ಯು ರೆಡಿಯಪ್ಪ. ಆಯ್ತು ಬಿಡಮ್ಮ ಇಲ್ಲೇ ಹೇಳುವ ಅದಕ್ಕೆ ನಾವೆಲ್ಲ ಸೈಡಲ್ಲಿ ಎಚ್ ವಿಶ್ವನಾಥ್ ಅವರನ್ನು ನೀವು ಲವ್ ಮಾಡಿ ಹೇಟ್ ಮಾಡಿ, ಆದರೆ ಅವರನ್ನು ಇಗ್ನೋರ್ ಮಾಡೋಕ್ಕಂತ ಆಗಲ್ಲ. ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು. ನಿಜವಾಗಲೂ ಏನು ನಡೀತಾ ಇದೆ ಅನ್ನೋದನ್ನು ಬಹಳ ನೇರವಾಗಿ ವಿಶ್ವನಾಥ್ ಹೇಳಿಬಿಟ್ರು. ರಾಕ್ಷಸ ರಾಜಕಾರಣ, ಭ್ರಷ್ಟಾಚಾರ, ಫ್ಯಾಮಿಲಿ ಇಂಟರ್ಫಿಯರೆನ್ಸ್, ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ, ಶಕ್ತಿ ಕೇಂದ್ರದಲ್ಲಿ ಕುಳಿತವರು ಮಬ್ಬಾಗ್ತಾ ಇದ್ದಾರೆ, ಶಕ್ತಿಪೀಠದ ಪ್ರಭಾವಳಿ ಕಡಿಮೆ ಆಗ್ತಾ ಇದೆ, ಮೋದಿಯವರ ಯಾವುದೇ ಕಾರ್ಯಯೋಜನೆಗಳು ಕರ್ನಾಟಕದಲ್ಲಿ ಅದು ಕಾರ್ಯಗತವಾಗ್ತಾ ಇಲ್ಲ, ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಮತ್ತೋರ್ವರನ್ನ ಆಯ್ಕೆ ಮಾಡಿ, ಬಹಳ ಪ್ರಮುಖವಾಗಿ ಪಂಚಮಸಾಲಿ ಲಿಂಗಾಯತರು ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಲಿಂಗಾಯತ ಸಮುದಾಯದಲ್ಲಿ. ಹಾಗಿದ್ದರೆ 3 ಇದ್ದಾರೆ. ನಿಮಗೆ ಯಂಗ್ಸ್ಟರ್ಸ್ ಬೇಕು ಅಂತಂದ್ರೆ ಅರವಿಂದ್ ಬೆಲ್ಲದಿದ್ದಾರೆ, ಇನ್ನೂ ಸ್ವಲ್ಪ ಮಧ್ಯವಯಸ್ಕರು ಬೇಕು ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ, ಇನ್ನು ಎಲ್ಲರನ್ನ ಸರಿದೂಗಿಸಿಕೊಂಡು ಹೋಗೋರು ಬೇಕು ಅಂತಂದ್ರೆ ನಿರಾಣಿಯವರಿದ್ದಾರೆ. ಅವರು ಕೂಡ ಆಗಲಿ, ಒಂದು 8 ಜನ ಆಗಿದ್ದಾರೆ ಅಲ್ಲಿ ತನಕ ಲಿಂಗಾಯತ ನಾಯಕರು. ರಾಜ್ಕುಮಾರ್ ಅವರ ಒಂದು ಹಾಡಿದೆ, ಲವ್ ಮೀ ಅವರು ಹೇಟ್ ಮೀ ಅಂತ. ಹಾಗೇನೆ ಇಗ್ನೋರ್ ಮಾಡೋಕ್ಕಾಗಲ್ಲ ಯಾರು ಕೂಡ ವಿಶ್ವನಾಥ್ ಅವರ ಹೇಳಿಕೆಯನ್ನು. ಅಂದರೆ ಎಲ್ಲ ಪಕ್ಷದಲ್ಲೂ ಕೂಡ ಇಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಗಳು ಬಂದಿದ್ರು ಕೂಡ ಏನಾಗ್ತಿದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಎಚ್ ವಿಶ್ವನಾಥ್ ಹೇಳಿದರು. ನಾನು ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಕೂಡ ಅಲ್ಲ. ವಸ್ತುಸ್ಥಿತಿಯನ್ನು ಅರುಣ್ ಸಿಂಗ್ಗೆ ವಿವರಿಸಿದ್ದೇನೆ. ಇಲ್ಲಿಯೂ ಕೂಡ ಕುಟುಂಬ ರಾಜಕಾರಣ, ದೆನ್ ರಾಕ್ಷಸ ರಾಜಕಾರಣ ಇಲ್ಲೂ ಕಾಣ್ತದೆ. ಸೊ ಆದ್ದರಿಂದ ನಿಮ್ಮ ವಿಚಾರ ಏನಾದರೂ ಹಾಕ್ಕೊಂಡು, ಯಾಕೆಂದರೆ ಇವತ್ತು ರಾಜ್ಯದ ಜನ ಸರ್ಕಾರದ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಏನು ರಾಜ್ಯದಲ್ಲಿ ಎಲ್ರಿಗೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ, ಹಲವಾರು ಬಾರಿ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಮಾಡಿದಂಥ ಕೆಲಸಗಳು ಭಾರತೀಯ ಜನತಾ ಪಾರ್ಟಿಯನ್ನು ಇಲ್ಲಿ
ಕೆಳಮಟ್ಟದಿಂದ ಕಟ್ಟಂಥದಕ್ಕೆ ಎಲ್ಲರಿಗೂ ಕೂಡ ಗೌರವ ಇದೆ. ಆದರೆ ಇವತ್ತಿನ ದಿವಸ ಇಲ್ಲಿ ಪ್ರಶ್ನೆ ಯಡಿಯೂರಪ್ಪನವರಲ್ಲ. ಪ್ರಶ್ನೆ ಇವತ್ತಿನ ದಿವಸ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಜನರು ಅದ್ರ ಬಗ್ಗೆ ಏನು ಮಾತಾಡ್ಕೋತಾ ಇದೆ, ಅದ್ರ ಬಗ್ಗೆ ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದನ್ನು ನಾನು ಅವ್ರಿಗೆ ಅಮೂಲಾಗ್ರವಾಗಿ ಎಚ್ ವಿಶ್ವನಾಥ್ ಕಾಂಗ್ರೆಸ್ ಅಲ್ಲಿರಲಿ, JDS ಅಲ್ಲಿರಲಿ, BJPಯಲ್ಲಿರಲಿ ಅವರ ಮಾತನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಈಗ ಅರುಣ್ ಸಿಂಗ್ ಅವರ ಭೇಟಿ ಬಳಿಕ ಎಚ್ ವಿಶ್ವನಾಥ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಹೇಳಿದ್ದಾರೆ, ಯಡಿಯೂರಪ್ಪನವರ ಬಗ್ಗೆ ಹೇಳಿದ್ದಾರೆ, ಬದಲಾವಣೆಯ ಬಗ್ಗೆ ಹೇಳಿದ್ದಾರೆ, ಕೆಲವು ಹೆಸರುಗಳನ್ನು ಸೂಚನೆ ಮಾಡಿದ್ದಾರೆ. ವೀರಶೈವ ಲಿಂಗಾಯತರೇ ಆಗಲಿ ಅಂತ ಹೇಳಿದ್ದಾರೆ, ಸ್ವಾಮೀಜಿಗಳು ಇದಕ್ಕೆ ಮಧ್ಯಪ್ರವೇಶ ಮಾಡಬೇಡಿ ಅಂತ ಹೇಳಿದ್ದಾರೆ. ಜೊತೆಗೆ ಮೋದಿಯವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಮೋದಿಯವರ ಬಗ್ಗೆ? ನಾನು ಯಾವ ಬಣವೂ ಅಲ್ಲ, ನಾನು ವಸ್ತುಸ್ಥಿತಿಯನ್ನು ನೇರವಾಗಿ ಹೇಳ್ಕೊಂಡು ಬಂದಿದ್ದೆ. ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಮತ್ತು ಅದರ MLC. ಅದು ಬಿಟ್ಟು ಯಾರ ಪರವಾಗಿಯೂ ನಾನು ಯಾರ ವಿರೋಧವೂ ಇಲ್ಲ. ಹಾಗಾಗಿ ಅವ್ರ ಜೊತೆಗೆ ಬಹಳ ಮುಕ್ತವಾಗಿ ನಾನು ಚರ್ಚೆ ಮಾಡ್ತೀನಿ. ಅವರು ಕೂಡ ನಾನು ಹೇಳಿದಂಥ ಮಾತುಗಳನ್ನ ಭಾಳ ಗಂಭೀರವಾಗಿ ಆಲಿಸಿದ್ದಾರೆ. ಮುಂದೆ ಏನೇನು ಆಗ್ಬೋದು ಅಂತಕ್ಕಂಥದ್ದನ್ನು ನೋಡೋಣ ಅಂತ ಹೇಳಿ. ಮತ್ತು ಭಾಳ ಪ್ರಮುಖವಾಗಿ ಇವತ್ತಿನ ದಿವಸ ನಾವೆಲ್ಲ ಇದ್ದಂಥ ಪಾರ್ಟಿಯಲ್ಲಿ ಹಿಂದೆ, ಬಿಕಾಸ್ ನಾನು JDS ಅಧ್ಯಕ್ಷನಾಗಿ ಕೆಲಸ ಮಾಡಿರುವಂಥ, ನನ್ನ ಶಾಸಕ ಸ್ಥಾನಕ್ಕೆ JDS ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂಥ ಕಾರಣವೂ ಕೂಡ ನಮ್ಮ ಶಾಸಕಾಂಗ ಪಕ್ಷದ ನಾಯಕರ ವಿರುದ್ಧ ಒಂದು ದಂಗೆ ಇದೆ. ಅಲ್ಲಿಂದ ನಾವು ಆಮೇಲೆ ಸ್ವಾಮಿಗಳು, ನಾನು ದಯವಿಟ್ಟು ಕೈ ಮುಗಿದು ಸ್ವಾಮಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮಠಾಧಿಪತಿಗಳಲ್ಲಿ ಯಾವ ದೊಡ್ಡ ದೊಡ್ಡ ಮಠಾಧಿಪತಿಗಳು ಬಂದಿಲ್ಲ ಇಲ್ಲಿ, ಯಾರೇ ಇರಲಿ. ಇದು ಬಸವಣ್ಣವನ ತತ್ವವನ್ನು ಮೀರಿ ಹೋಗಬಾರ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಎಲ್ಲ ಜನಾಂಗದ ಶಾಸಕರು ಅವ್ರಿಗೆ ಕೆಲಸ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. BJP ಎಲ್ಲ ಜಾತಿಯವರು ಧರ್ಮದವರು ಓಟ್ ಹಾಕಿದ್ದಾರೆ. ಬಟ್ ಈಗ ನೀವು ಲಿಂಗಾಯಟ್ಸನ್ನು ತೆಗೆದುಬಿಟ್ರೆ ಏನೋ ಆಗುನೋ. ನಾವು ಅದಕ್ಕೆ ಹೇಳಿದ್ರು, ಲಿಂಗಾಯಟ್ಸ್ ಆಯಿತು, ಇನ್ನೊಬ್ಬರು ಲಿಂಗಾಯತರನ್ನೇ ಮಾಡಿ ಮುಖ್ಯಮಂತ್ರಿನ, ಅದರಲ್ಲಿ ಪಂಚಮಸಾಲಿಗಳಲ್ಲೇ ಮಾಡಿ. ಸ್ವಾತಂತ್ರ್ಯಾನಂತರದ ಇಲ್ಲಿ ತನಕ 8 ಜನ ವೀರಶೈವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಅವಳಿ ಪಂಚಮಸಾಲಿಗಳಿಗೊಂದು ಅವಕಾಶ ಕೊಟ್ಟು ಎಲ್ಲರನ್ನ ಜೊತೆಲಿ ತಗೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.